ಸಚಿವ ಸ್ಥಾನಕ್ಕೆ ಈಗಾಗಲೇ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟು ಬಿಡುತ್ತಾರಾ ಅನ್ನುವ ಚರ್ಚೆಗಳು ಜೋರಾಗಿತ್ತು. ಇದೀಗ ನಿನ್ನೆಯೇ ಸಿಎಂಗೆ ನಾಗೇಂದ್ರ ರಾಜೀನಾಮೆ ಸಲ್ಲಿಕೆ ಆಯ್ತಾ ಅಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ವಿಚಾರಕ್ಕೆ ನಿನ್ನೆಯೇ ಸಿಎಂಗೆ ನಾಗೇಂದ್ರ ರಾಜೀನಾಮೆಯ ಸಲ್ಲಿಕೆ ವಿಚಾರಗಳಿದೆ. ರಾಜೀನಾಮೆಯ ಅಂಗೀಕಾರ ಮಾಡಬೇಕಾ ಬೇಡವಾ ಈ ಪ್ರಶ್ನೆಯಲ್ಲಿದೆ. ಇನ್ನೂ ಕೂಡ ತೀರ್ಮಾನವನ್ನ ಕೈಗೊಂಡಿಲ್ಲ ಮುಖ್ಯಮಂತ್ರಿಗಳು. ಕಾದು ನೋಡುವ ತಂತ್ರದಲ್ಲಿದ್ದಾರೆ. ಸಿಎಂ ಅಂಗಳದಲ್ಲಿ ನಾಗೇಂದ್ರ ಅವರ ರಿಸೈನ್ ಚೆಂಡಿದೆ. ಒಪ್ಕೊಳ್ತಾರಾ ಅಥವಾ ಇವರು ಚಳಿ ಬಿಡಿಸ್ತಾರಾ ಗೊತ್ತಿಲ್ಲ. ಬಟ್ ರಾಜೀನಾಮೆಯ ಗುಸುಗುಸು ಅಂತೂ ಜೋರಾಗ್ತಿದೆ. ದೆಹಲಿ ಅಂಗಳದ ವಿಚಾರ ಹೋಗಿಯೂ ಕೂಡ ಅಲ್ಲಿ ಹೋಗಿ ತಲುಪಿಬಿಟ್ಟಿದೆ. ಬಟ್ ರಾಜೀನಾಮೆ ತೆಗೆದುಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ಪತನ ಆಗುತ್ತೆ. ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಪತನ ಆದಂಥ ವಿಕೆಟನ್ನು ಮತ್ತೆ ಈ ಬಾರಿ ಆಟಕ್ಕೆ ಸೇರಿಸ್ಕೊಂಡಿದ್ರು. ಆದರೆ ಈಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲೇ ಆಗ್ತಿದೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರಗಳು ಏನಿರುತ್ತೆ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಜೀನಾಮೆ ಕೊಡ್ತಾರಾ ಇಲ್ವಾ? ಏನಾಗ್ತಿದೆ ಎಕ್ಸಾಕ್ಟ್ ಆಗಿ ಕಾಂಗ್ರೆಸ್ನಲ್ಲಿ? ಹೈಕಮಾಂಡ್ ನಾಯಕರ ಲೆಕ್ಕಾಚಾರಗಳು ಏನು ಹೇಳ್ತಿದೆ? ಏನು ಇನ್ಸೈಡ್ ಏನು ಹೇಳುತ್ತೆ ಅಭಿಷೇಕ್ ಇದ್ರ ಬಗ್ಗೆ? ಅಖಿಲೇಶ್, ಖಂಡಿತ. ಯಾಕಂತಂದ್ರೆ ನಾಗೇಂದ್ರ ಅವರ ವಿಚಾರವಾಗಿ ಒಂದಷ್ಟು ಭಿನ್ನ ಅಭಿಪ್ರಾಯಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತವಾಗಿತ್ತು. ಒಂದಷ್ಟು ಎಐಸಿಸಿ ನಾಯಕರು ನಾಗೇಂದ್ರ ಪರವಾಗಿ ನಿಲ್ಲುವಂತ ಒಂದು ಕೆಲಸ ಮಾಡಿದ್ರೆ, ಮತ್ತಷ್ಟು ನಾಯಕರು ಈ ಒಂದು ವಿಚಾರದಲ್ಲಿ ಅಪೋಸ್ ಹೋಗುವಂತ ಒಂದು ವಿಚಾರ ಕೂಡ ಪ್ರಸ್ತುತ ಆಗಿತ್ತು. ಆದ್ರೆ ಯಾವಾಗ ವಿಪಕ್ಷಗಳು ಏನು ಪಾದಯಾತ್ರೆ ಮಾಡ್ತೇವೆ, ನಾವು ಪಾದಯಾತ್ರೆ ಮಾಡುವ ಮುಖಾಂತರ ರಾಜೀನಾಮೆನ ಒತ್ತಾಯಿಸಿ ರಾಜೀನಾಮೆ ಕೊಡ್ಲೇಬೇಕೆಂಬ ಒಂದು ಒತ್ತಾಯನ ಮಾಡಿದ್ರು. ಅಂದಿನಿಂದ ನಾಗೇಂದ್ರ ಅವರೇ ಈ ಒಂದು ವಿಚಾರದಲ್ಲಿ ಒಂದು ನಿಲುವನ್ನ ತೆಗೆದುಕೊಂಡು ನಿನ್ನೆ ರಾತ್ರಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಕಳುಹಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಕೂಡ ಇಲ್ಲಿ ಚರ್ಚೆಗೆ ಆಗ್ತಿದೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ನಾಗೇಂದ್ರ ಅವರೇ ಖುದ್ದಾಗಿ ಏನು ಸುದ್ದಿಗೋಷ್ಠಿನ ಕರೆದು ಆ ಸುದ್ದಿಗೋಷ್ಠಿಯಲ್ಲಿ ಏನು ರಾಜೀನಾಮೆ ಕೊಡುವಂತ ವಿಚಾರವಾಗಿ ಅವರೇ ಒಂದು ಸ್ಪಷ್ಟತೆ ಕೊಡ್ಬೋದು ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ನಿನ್ನೆ ಎಲ್ಲ ಏನು ಡೆಲ್ಲಿನಲ್ಲಿ ಇರತಕ್ಕಂಥ ನಾಗೇಂದ್ರ ಅವರು ಇಂದು ಅಥವಾ ನಾಳೆ ಸುದ್ದಿಗೋಷ್ಠಿನ ಕರೆದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದಾಗಲೇ ರಾಜ್ಯಪಾಲರು ಕೂಡ ಏನು ಬಹಳ ಮುಖ್ಯವಾಗಿ ಏನು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಸಿಎಸ್ಒಗೆ ಪತ್ರವನ್ನ ಬರೆದಿದ್ರು. ಆ ಒಂದು ಪತ್ರದಲ್ಲಿ ಏನು ನಾಗೇಂದ್ರ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ವಿಚಾರದಲ್ಲಿ ಕೂಡ ಏನು ಒಂದು ನಿಲುವನ್ನ ತಿಳಿಸಿ ಅನ್ನುವಂತ ಒಂದು ಪತ್ರವನ್ನ ರಾಜ್ಯಪಾಲರು ಬರೆದಿದ್ರು. ಅದು ಮುಂದುವರೆದ ಭಾಗವಾಗಿ ಇದೀಗ ನಾಗೇಂದ್ರ ಅವರು ಎಲ್ಲೊಂದ್ ಕಡೆ ಸೆಟ್ ಬ್ಯಾಕ್ ಆಗ್ತಿರುವಂತದ್ದು, ಜೊತೆಗೆ ಅವರೇ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಏನು ಪಕ್ಷಕ್ಕೆ ಅನ್ನುವಂತ ವಿಚಾರದಲ್ಲಿ ಬಂದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಎಲ್ಲದರಲ್ಲೂ ನಾನು ರೆಡಿ ಇರ್ತೇನೆ ಅನ್ನುವಂತ ಒಂದು ಮಾತುಗಳನ್ನೇ ನಾಗೇಂದ್ರ ಅವರು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿಯೇ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಏನಿದ್ರು ಕೂಡ ಅಂತಿಮ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಡಿ.ಕೆ. ಶಿವಕುಮಾರ್ ಆಗಿರುತ್ತೆ. ಡಿ.ಕೆ. ಶಿವಕುಮಾರ್ ಈ ಒಂದು ವಿಚಾರದಲ್ಲಿ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಮತ್ತೇನಾದ್ರು ನಾಗೇಂದ್ರ ಅವ್ರನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ, ಅಥವಾ ಅಂತಿಮವಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ ಮತ್ತೆ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಮಾಡ್ಕೊಡ್ತಾರ ಅನ್ನೋದು ಕೂಡ ಇಲ್ಲಿ. ಅಂದ್ರೆ ಅಭಿಷೇಕ್, ಈಗ ಒಂದ್ ಕಡೆ ಇವರ ರಾಜೀನಾಮೆ ವಿಚಾರ ಆದ್ರೆ ಮತ್ತೊಂದ್ ಕಡೆ ಅಸಮಾಧಾನಿತರು ಜಾಸ್ತಿ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಏನ್ ಚರ್ಚೆಗಳಾಗ್ತಿದೆ? ಮಹಿಳಾ ಕೂಟ ನಿಟ್ಟಿನಲ್ಲೂ ಕೂಡ ಹಂಗೆ ಖಾಲಿ ಉಳಿಸ್ಕೊಂಡಿದ್ದಾರೆ. ಮತ್ತೊಂದಿಷ್ಟು ಜನ ಅತೃಪ್ತರಿದ್ದಾರೆ. ಇವರನ್ನ ಈ ಶಮನಗಳನ್ನ ಮಾಡೋ ನಿಟ್ಟಿನಲ್ಲಿ ಏನ್ ಲೆಕ್ಕಾಚಾರದಲ್ಲಿದೆ ಅಂತ ಕಾಂಗ್ರೆಸ್? ಅಖಿಲೇಶ್, ಖಂಡಿತ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ 10ಕ್ಕೂ ಹೆಚ್ಚಿನ ಶಾಸಕರು ನಿಗಮ ಮಂಡಳಿ ಸ್ಥಾನಕ್ಕಾಗಿ ದೆಹಲಿನಲ್ಲಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಂತರ ಏನು ನಿಗಮ ಮಂಡಳಿ ಜೊತೆಗೆ ಏನಾದ್ರೂ ಸಚಿವ ಸಂಪುಟದಲ್ಲಿ ಏನಾದ್ರು ಖಾಲಿ ಇದ್ರೆ ಆ ಒಂದು ಸ್ಥಾನವನ್ನು ನಮಗೆ ಕೊಡಿ ಅನ್ನುವಂತ ಒಂದು ಮಾತುಗಳನ್ನ ಹೇಳೋದಕ್ಕೆ ದೆಹಲಿಯಲ್ಲಿ ಶಾಸಕರು ಕೂಡ ಆ ಮಾತುಕತೆನೆ ನಡೆಸಿದ್ದಾರೆ. ಯಾಕಂತಂದ್ರೆ ಪಕ್ಷ ಸಂಘಟನೆಯಲ್ಲಿ ಜೊತೆಗೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಮ್ಮ ಒಂದು ಕಾರ್ಯನಿಷ್ಠೆಯನ್ನು ನೀವು ಗುರುತಿಸಬೇಕು. ಇದಾಗಲೇ ಸಚಿವ ಸಂಪುಟ ವಿಸ್ತರಣೆ ಆಗೋಗಿದೆ. ಆದ್ರೆ ಏನಾದ್ರೂ ಒಂದು ಅವಕಾಶ ಇದ್ರೆ ನಮ್ಮಲ್ಲಿ ಒಂದು ಅವಕಾಶ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕಸರತ್ತನ್ನ ಮಾಡ್ತಿರುವಂತದ್ದು. ಇದರ ಜೊತೆಗೆ ಖಾಲಿ ಇರ್ತಕ್ಕಂತ ಒಂದು ಸ್ಥಾನಕ್ಕೆ ಇದಾಗಲೇ ಉಮಾಶ್ರೀ ಅವರು ಆ ಒಂದು ಸ್ಥಾನದಿಂದ ಹಿಂದೆ ಬಂದಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಏನೋ ಪ್ರಮುಖವಾಗಿ ಸಚಿವಾಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ಗಾಯತ್ರಿ ಸಿದ್ದೇಗೌಡ ಅವ್ರಿಗೂ ಕೂಡ ಏನೋ ಈ ಒಂದು ಹೆಸರನ್ನ ಕೇಳಿ ಬಂದಿದೆ. ಆದ್ರೆ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಕೊಡ್ತಾರೆ, ಜೊತೆಗೆ ಯಾರನ್ನ ಶಿಫಾರಸು ಮಾಡ್ತಾರೆ, ಸಿದ್ದರಾಮಯ್ಯ ಅವರೊಂದು ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಯಾವ ಒಂದು ನಿಲುವನ್ನ ತಾಳ್ತಾರೆ, ಜೊತೆಗೆ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಯಾರಿಗೆ ಒಂದು ಖಾಲಿ ಇರುವಂತ ಒಂದು ಸ್ಥಾನವನ್ನ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಇದಾಗಲೇ ರಾಹುಲ್ ಗಾಂಧಿ ಅವರು ನಿನ್ನೆ ಭೇಟಿ ಅಂತ ಸಂದರ್ಭದಲ್ಲಿ ನಾವು ಡಿ.ಕೆ. ಶಿವಕುಮಾರ್ಗೆ ನಾವು ತಿಳಿಸ್ತೇವೆ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಖಾಲಿ ಇರುವಂತ ಒಂದು ಸ್ಥಾನ, ಜೊತೆಗೆ ಈಗ ಏನಾದ್ರು ನಾಗೇಂದ್ರ ಅವರು ರಾಜೀನಾಮೆ ಅಧಿಕೃತ ಆದ್ರೆ ಆ ಒಂದು ಸ್ಥಾನ ಯಾರಿಗೆ ಕೊಡ್ತಾರೆ, ಜೊತೆಗೆ ಅದೇ ಸಮುದಾಯಕ್ಕೆ ಕೊಡ್ತಾರ ಅಥವಾ ಬೇರೆ ಸಮುದಾಯಕ್ಕೆ ಕೊಡ್ತಾರ ಅನ್ನುವಂತ
ಚರ್ಚೆ ಕೂಡ ಆಗ್ತಿದೆ. ಅನ್ನಪೂರ್ಣ ತುಕಾರಾಂ ಕೂಡ ಈ ಒಂದು ಸ್ಥಾನದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ಹೆಸರು. ಯಾಕಂತಂದ್ರೆ ಮಹಿಳಾ ಕೋಟಾ ಅವ್ರಿಗೇನಾದ್ರು ಸಚಿವ ಸ್ಥಾನ ಕೊಟ್ಟರೆ ಮಹಿಳಾ ಕೋಟಾ ಕೂಡ ಫಿನಿಶ್ ಆಗುತ್ತೆ, ಜೊತೆಗೆ ಬಳ್ಳಾರಿ ಪ್ರಾತಿನಿಧ್ಯ ಫಿನಿಶ್ ಆಗುತ್ತೆ, ಜೊತೆಗೆ ಏನು ಪ್ರಮುಖವಾಗಿ ಸಮುದಾಯ ಪ್ರಾತಿನಿಧ್ಯ ಕೂಡ ಫಿನಿಶ್ ಆಗುತ್ತೆ. ಈ ಒಂದು ವಿಚಾರ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಗಾಂಧಿ ಅವರು ಯಾವ ಒಂದು ನಿರ್ಧಾರವನ್ನ ಈ ಒಂದು ವಿಚಾರದಲ್ಲಿ ತೆಗೆದುಕೊಳ್ತಾರೆ, ಜೊತೆಗೆ ಮಹಿಳಾ ಕೋಟಾ ಯಾರಿಗೆ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟೊಂದು ಚರ್ಚೆಗೆ ಕಾರಣ ಆಗಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.